ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸ್ವಾಗತ ಗಾಯ್ಸ್ ನಮ್ಮ ಚಾನೆಲ್ಗೆ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಟ್ರೈನ್ ಟು ಬುಸಾನ್ ಅನ್ನೋ ಮೂವಿನ. ಜಾಂಬೀಸ್ ಇರೋ ಎಷ್ಟೋ ಮೂವಿ ಇದೆ, ಆದ್ರೆ ಅವೆಲ್ಲ ರಾಶಿಯಲ್ಲಿ ಟ್ರೈನ್ ಟು ಬುಸಾನ್ ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದರಲ್ಲಿ ಬರೀ ಬ್ಲಡ್ ಮತ್ತೆ ವೈಲೆನ್ಸ್ ಅಷ್ಟೇ ಅಲ್ಲ, ಬದಲಾಗಿ ಇಮೋಷನಲ್ ಟಚ್ ಮತ್ತೆ ಟ್ವಿಸ್ಟ್ ಕೂಡ ಇದೆ. ಸೊ ಗಾಯ್ಸ್ ನಾನಂತೂ ಈಗ ಕತೆನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಹೋಗ್ತಾ ಇರ್ತಾನೆ ಖಾಲಿ ರೋಡ್ ಅಲ್ಲಿ. ಮತ್ತೆ ಅದೇ ಟೈಮ್ ನಲ್ಲಿ ಅವನಿಗೆ ಕಾಲ್ ಬರುತ್ತೆ ಅಂಡ್ ಕಾಲ್ ಪಿಕ್ ಮಾಡೋಕ್ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಅವನಿಗೇನು ಗೊತ್ತೇ ಆಗ್ಲಿಲ್ಲ ಏನಾಗಿದೆ ಅಂತ. ಸೊ ಅವನು ಕೆಳಗಿಳಿದ್ ನೋಡ್ತಾನೆ, ಮತ್ತೆ ಕೆಳಗಿಳಿದ್ ನೋಡಿದ್ರೆ ಅವ್ನ ಟ್ರಕ್ ಇಂದ ಒಂದು ಜಿಂಕೆ ಸತ್ತೋಗಿದೆ. ಅವನು ಅದನ್ನ ಏನು ಮಾಡದೆ ಸುಮ್ನೆ ಹೋಗ್ಬಿಡ್ತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಬಟ್ ಟ್ವಿಸ್ಟ್ ಏನಂದ್ರೆ ಇಲ್ಲಿ ಜಿಂಕೆ ಎದ್ದೇಳುತ್ತೆ, ಆದ್ರೆ ಈ ಜಿಂಕೆ ಕಣ್ಣು ಡಿಫ್ರೆಂಟ್ ಆಗಿದೆ. ಸತ್ತೋಗಿದ್ರು ಹೇಗ್ ಬದ್ಕುಳಿತು. ಮತ್ತೆ ಹಾಗೆ ಸೀದಾ ಸೀನ್ ಕಟ್ ಆಗುತ್ತೆ. ಇವನೇ ನಮ್ಮ ಮೇನ್ ಕ್ಯಾರೆಕ್ಟರ್, ಇವನ ಹೆಸರು ಸಿಯೋಕ್ ವು ಅಂತ. ನಾವು ಸಿಯೋಕ್ ಅಂತ ಕರೆಯೋಣ. ಸ್ಕ್ವಿಡ್ ಗೇಮ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ, ಬಟ್ ಇಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದಾನೆ. ಸಿಯೋಕ್ ಆಫೀಸ್ ನಲ್ಲಿ ಕೂತ್ಕೊಂಡು ನ್ಯೂಸ್ ನಲ್ಲಿ ನೋಡ್ತಾ ಇದ್ದಾನೆ ಜಿನ್ಯಾಂಗ್ ನದಿಯಲ್ಲಿ ಮೀನುಗಳು ಇದ್ಕಿದಂಗೆ ಸಾಯ್ತಾ ಇದಾವೆ ಅಂತ. ಮತ್ತೆ ಸಿಯೋಕ್ ತನ್ನ ಮ್ಯಾನೇಜರ್ ನ ಕರೆಸಿ ಹೇಳ್ತಾನೆ ಎಲ್ಲಾ ಶೇರ್ಸ್ ನು ಮಾರ್ಬಿಡಿ ಅಂತ. ಬಟ್ ಕಿಮ್ ಇವನ ಮ್ಯಾನೇಜರ್ ಹೇಳ್ತಾನೆ ಇದರಿಂದ ಇಂಡಿವಿಜುವಲ್ ಟ್ರೇಡರ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ. ಸಿಯೋಕ್ ಹೇಳ್ತಾರೆ ಹೇಳ್ದಷ್ಟು ಮಾಡು ಅಂತ. ಇನ್ನು ಸಿಯೋಕ್ ನ ಜೀವನದ ಬಗ್ಗೆ ಹೇಳೋದಿದ್ರೆ ಪೂರ್ತಿ ಬರ್ನ್ ಆಗಿದೆ. ಅವನ ವೈಫ್ ಅವನ ಬಿಟ್ಟು ಊರ್ನಲ್ಲಿದ್ದಾಳೆ, ಬಿಕಾಸ್ ಆಫೀಸ್ ನ ಕೆಲಸದಲ್ಲಿ ಫ್ಯಾಮಿಲಿಗೆ ಅವನು ಟೈಮ್ ಕೊಡ್ತಾ ಇರ್ಲಿಲ್ಲ. ಇನ್ನು ಅವನದೊಂದು ಮಗಳು ಕೂಡ ಇದ್ದಾಳೆ, ಸುಆನ್ ಅಂತ. ಮತ್ತೆ ಹಾಗೆ ಸಿಯೋಕ್ ಮನೆಗೆ ಬಂದ್ಬಿಡ್ತಾನೆ. ಇವತ್ತು ಸುಆನ್ ನ ಬರ್ಡೇ ಆಗಿತ್ತು. ಸುಆನ್ ಗೆ ಅವನು ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗಿಲ್ಲ, ಯಾಕಂದ್ರೆ ಹಿಂದಿನ ವರ್ಷನೂ ಅದೇ ಗಿಫ್ಟ್ ನ ಅವನು ಕೊಟ್ಟಿದ್ದ. ಇದ್ರಿಂದ ನಾನು ಅರ್ಥ ಮಾಡ್ಕೊಳ್ಳಿ ಸಿಯೋಕ್ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡಲ್ಲ ಅಂತ. ಸಿಯೋಕ್ ಕೇಳ್ತಾನೆ ಹೇಳು ನಿನ್ಗೆ ಏನ್ ಇಷ್ಟ, ನಾನು ಅದನ್ನ ತಂದು ಕೊಡ್ತೀನಿ ಅಂತ. ಸುಆನ್ ಹೇಳ್ತಾಳೆ ನಾನ್ ನಾಳೆನೆ ಬುಸಾನ್ ಗೆ ಹೋಗ್ಬೇಕು, ಅಂದ್ರೆ ಅಮ್ಮನ ಹತ್ರ ಹೋಗ್ಬೇಕು ಅಂತ. ಇಲ್ಲಿ ಸಿಯೋಕ್ ನಮ್ಮ ಕೂಡ ಹೇಳ್ತಾರೆ ನೀನ್ ಒಂದ್ ವೇಳೆ ನಾಳೆ ಬುಸಾನ್ ಗೆ ಹೋಗ್ತಾನೆ ಇದೆಯಾ ಅಂದ್ರೆ ನಿನ್ ಹೆಂಡತಿ ಜೊತೆ ಸ್ವಲ್ಪ ಮಾತಾಡ್ಬಿಡು, ಯಾಕಂದ್ರೆ ಸಂಬಂಧಗಳನ್ನ ಮುರಿಯೋಕೆ ಬಿಡ್ಬಾರ್ದು ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ, ಮತ್ತೆ ಅವರು ಹೊರಡ್ತಾರೆ ಟ್ರೈನ್ ಸ್ಟೇಷನ್ ಗೆ. ಬಟ್ ದಾರಿ ಮಧ್ಯ ಸಿಯೋಕ್ ಕಾಲ್ನ ನಿಲ್ಸಾನೆ, ಯಾಕಂದ್ರೆ ಮುಂದೆ 5 ಟ್ರಕ್ಸ್ ಹೋಗ್ತಾ ಇರುತ್ತೆ. ಇಲ್ಲಿ ಸುಆನ್ ಕೈಯಲ್ಲಿ ಒಂದು ಮರದ ಎಲೆ ಬೀಳುತ್ತೆ, ಮತ್ತೆ ಅವಳು ಅದನ್ನ ತನ್ನ ಹತ್ರ ಇಟ್ಕೊಳ್ತಾಳೆ. ಆಕ್ಚುಲಿ ಮುಂದೆ ಒಂದು ಬಿಲ್ಡಿಂಗ್ ಗೆ ಬೆಂಕಿ ಬಿದ್ದಿತ್ತು, ಅದಕ್ಕೆ ಟ್ರಕ್ಸ್ ಎಲ್ಲ ಹೋಗ್ತಾ ಇದ್ವು. ಸಿಯೋಕ್ ಹೇಳ್ತಾನೆ ಒಳ್ಳೇದಾಯ್ತು ಇದು ನಮ್ಮ ಮನೆಗೆ ಆಗ್ಲಿಲ್ಲ ಅಂತ. ಹಾಗೆ ಅವರು ಬಂದ್ಬಿಡ್ತಾರೆ ಟ್ರೈನ್ ಸ್ಟೇಷನ್ ಗೆ. ಮತ್ತೆ ಸಿಯೋಕ್ ಸುಆನ್ ನ ಜೊತೆ ಟ್ರೈನ್ ಗೆ ಹತ್ತಾನೆ. ಅವನ್ಗೆ ಕಾಲ್ ಬಂದಿರುತ್ತೆ ಏನಂದ್ರೆ ಆನ್ಸನ್ ನ ಇಂಡಸ್ಟ್ರಿ ಪಾರ್ಕ್ ನಲ್ಲಿ ಸ್ಟ್ರೈಕ್ ನಡೀತಾ ಇದೆ ಅಂತ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಒಬ್ಳು ಹುಡುಗಿ ಟ್ರೈನ್ ನ ಹತ್ತಾಳೆ. ಇವಳಿಗೆ ಕಾಲ್ಗೆ ಗಾಯ ಆಗಿದೆ, ಮತ್ತೆ ಅವಳು ನೋವಲ್ಲಿದ್ದಾಳೆ, ನರಳಾಡ್ತಾ ಇದ್ದಾಳೆ. ಬಾಕಿ ಅವಳು ಹಾಸ್ಪಿಟಲ್ ಗೆ ಹೋಗೋದ್ ಬಿಟ್ಟು ಟ್ರೈನ್ ಗೆ ಯಾಕೆ ಹತ್ತದ್ಲು ನನ್ಗೂ ಗೊತ್ತಿಲ್ಲ. ಮತ್ತೆ ಟ್ರೈನ್ ಹೊರಡುತ್ತೆ, ಆದ್ರೆ ಟ್ರೈನ್ ಸ್ಟೇಷನ್ ಅಲ್ಲಿ ಏನೋ ಗಲಾಟೆ ನಡೀತಿರುತ್ತೆ. ಇಲ್ಲಿ ಒಬ್ಬ ಪ್ಯಾಸೆಂಜರ್ ಬಂದು ಕಂಪ್ಲೇಂಟ್ ಮಾಡ್ತಾನೆ ಜೆಂಟ್ಸ್ ಟಾಯ್ಲೆಟ್ ನಲ್ಲಿ ಯಾವ್ದೋ ಹುಚ್ಚ ಹೊಕ್ಕಿದಾನೆ ಅನ್ಸುತ್ತೆ ಅಂತ. ಸೊ ಇವರು ಬಂದು ಚೆಕ್ ಮಾಡ್ತಾರೆ, ಮತ್ತೆ ಡೋರ್ ಓಪನ್ ಮಾಡ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ನಡುಗ್ತಾ ಕೂತ್ಕೊಂಡಿದ್ದ. ಇವನನ್ನ ನೋಡಿದ್ರೆ ಮನೆ ಇಲ್ದೆ ಇದ್ದವನು ಅಂತ ಕಾಣಿಸುತ್ತೆ. ಅವನು ನಡುಗ್ತಾ ಹೇಳ್ತಾನೆ ನೀವೆಲ್ಲ ಸಾಯ್ತೀರಾ, ಇಲ್ಲಿಂದ ಓಡೋಗಿ ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗಿ ಈ ಹುಡುಗಿಗೆ ಬರುತ್ತೆ. ಇಲ್ಲಿ ಟ್ರೈನ್ ಕಂಡಕ್ಟರ್ ನೋಡ್ತಾಳೆ ಈ ಹುಡುಗಿ ನರಳಾಡ್ತಾ ಇದ್ದಾಳೆ ಅಂತ. ಇಲ್ಲಿ ಸಿಯೋಗೆ ಮ್ಯಾನೇಜರ್ ನ ಕಾಲ್ ಬರುತ್ತೆ. ಅವ್ನು ಹೇಳ್ತಾನೆ ಏನಂದ್ರೆ ಆನ್ಸರ್ ನಲ್ಲಿ ಒಂದೇ ಅಲ್ಲ ಪೂರ್ತಿ ದೇಶದಲ್ಲೇ ದಂಗೆ ನಡೀತಾ ಇದೆ ಅಂತ. ಏನಾಗ್ತಾ ಇದೆ ಗೊತ್ತಿಲ್ಲ. ಅಂಡ್ ಇಲ್ಲಿ ಟ್ರೈನ್ ಕಂಡಕ್ಟರ್ ಚೀಫ್ ಗೆ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ, ಆದ್ರೆ ಪಿಕಪ್ ಮಾಡ್ತಾ ಇಲ್ಲ ಯಾರು. ಮತ್ತೆ ಅಲ್ಲಿ ಬಿದ್ದಿದ್ಲಲ್ಲ ಆ ಹುಡುಗಿ ನಿಧಾನಕ್ಕೆ ಹೇಳ್ತಾಳೆ. ಕಂಡಕ್ಟರ್ ಅದನ್ನ ನೋಡಿ ಹೆದ್ರೋದ್ಲು. ಇವಳಂತೂ ಜಾಂಬಿ ರೀತಿ ಕಾಣ್ತಾ ಇದ್ದಾಳೆ. ಅಂಡ್ ಇಲ್ಲಿ ನೋಡಿದ್ರೆ ಆ ಜಾಂಬಿ ಹುಡುಗಿ ಕಂಡಕ್ಟರ್ ನ ಕಚ್ಬಿಟ್ಟಿದ್ದಾಳೆ. ಎಷ್ಟ್ ಟ್ರೈ ಮಾಡಿದ್ರು ಬಿಡ್ತಾನೆ ಇಲ್ಲ. ಅಂಡ್ ಅವಳು ಕೂಡ ಜಾಂಬಿ ಆಗೋದ್ಲು. ಎಲ್ಲ ಹೆದ್ರೋಗ್ತಾರೆ. ಮತ್ತೆ ಜಸ್ಟ್ ಸೆಕೆಂಡ್ಸ್ ನಲ್ಲಿ ಟ್ರೈನ್ ನಲ್ಲಂತೂ ಪೂರ್ತಿ ಗಲಭೆನೆ ಹೇಳುತ್ತೆ. ಬೇರೆ ಪ್ಯಾಸೆಂಜರ್ಸ್ ಕೂಡ ಜಾಂಬಿ ಆಗ್ತಾ ಇದಾರೆ, ಮತ್ತೆ ಅವರು ಕೂಡ ಬೇರೆಯವ್ರನ್ನ ಕಚ್ಚಿ ಜಾಂಬಿ ಮಾಡ್ತಾ ಇದಾರೆ. ಇಲ್ಲಿ ಸಿಯೋಕ್ ಬೇರೆ ಕ್ಯಾಬಿನ್ ನಲ್ಲಿದ್ದ. ಅಂಡ್ ಅವನು ಬಂದ್ ನೋಡಿದ್ರೆ ಇಲ್ಲಿ ಎಲ್ಲ ಜಾಂಬಿ ಆಗಿದ್ದಾರೆ. ಸಿಯೋಕ್ ಸುಆನ್ ನ ಕರ್ಕೊಂಡು ಓಡ್ತಾನೆ ಮುಂದೆ. ಮತ್ತೆ ಇಲ್ಲಿ ಇವನ ಹೆಸರು ಸ್ಯಾಂಗ್ ಅಂತ. ಇವನು ಅಲ್ಲಿರೋ ಜಾಂಬಿನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಸಿಕ್ಕಿದ್ದ ಚಾನ್ಸ್ ಅಂತ ಸಿಯೋಕ್ ಸುಆನ್ ನ ಕರ್ಕೊಂಡು ಮುಂದಿನ ಕ್ಯಾಬಿನ್ ಗೆ ಹೋಗ್ತಾನೆ. ಅಂಡ್ ಇಲ್ಲಿ ನೋಡಿದ್ರೆ ಮುಂದೆ ಮತ್ತೊಬ್ಳು ಕೂಡ ಜಾಂಬಿ ಆಗ್ಬಿಟ್ಟಿದ್ಲು. ಸ್ಯಾಂಗ್ ತನ್ನ ಹೆಂಡತಿ ಸಂಗೆ ಹೇಳ್ತಾನೆ ಇಲ್ಲಿಂದ ಆಚೆ ಓಡೋಗು ಅಂತ. ಅಂಡ್ ಅವಳು ಹೋಗ್ತಾಳೆ ಮುಂದಿನ ಕ್ಯಾಬಿನ್ ಗೆ. ಮತ್ತೆ ಯಾರ್ಯಾರು ಜಾಂಬಿ ಆಗಿಲ್ವೋ ಅವರೆಲ್ಲ ಒಂದು ಕ್ಯಾಬಿನ್ ಗೆ ಬಂದು ಡೋರ್ ನ ಕ್ಲೋಸ್ ಮಾಡ್ಕೊಳ್ತಾರೆ. ಸಿಯೋಕ್ ಸುಆನ್ ಮತ್ತೆ ಸ್ಯಾಂಗ್ ಸಂಗ್ ಕೂಡ ಸೇಫ್ ಆಗಿದ್ದಾರೆ. ಸ್ಯಾಂಗ್ ಕೇಳ್ತಾನೆ ಈ ಡೋರ್ ನ ಲಾಕ್ ಹೇಗ್ ಮಾಡೋದು. ಸಿಯೋಕ್ ಹೇಳ್ತಾನೆ ಅದನ್ನ ಹಾಗೆ ಬಿಟ್ಬಿಡು, ಅವ್ರಿಗೆ ಅದನ್ನ ಓಪನ್ ಮಾಡೋಕ್ ಆಗಲ್ಲ ಅಂತ. ಮತ್ತೆ ಅವರು ಡೋರ್ ಗೆ ಪೇಪರ್ಸ್ ನ ಅಂಟಿಸಿ ಕವರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಮನುಷ್ಯರು ಕಾಣದೇ ಇದ್ರೆ ಅಟ್ಯಾಕ್ ಮಾಡಲ್ಲ ಅಂತ. ಸೊ ಫೈನಲಿ ಹೇಗೋ ಬದುಕುಳಿದ್ರು. ಇಲ್ಲಿ ಸ್ಯಾಂಗ್ ಸಿಯೋಕ್ ಹತ್ರ ಕೇಳ್ತಾನೆ ನೀನ್ ಅಲ್ಲಿ ನಮ್ ಜೊತೆ ಫೈಟ್ ಮಾಡ್ದೆ, ನಮ್ಮನ್ನ ಹಾಗೆ ಬಿಟ್ಟೋಗಿದ್ಯಾ ಸಾಯೋಕೆ. ಸೊ ಸಿಯೋಕ್ ಹೇಳ್ತಾನೆ ನಾನಿಲ್ಲಿ ಎಲ್ಲಾನು ಉಳಿಸೋಕ್ ಬಂದಿದ್ದಲ್ಲ. ಇಲ್ಲಿ ಕಂಟ್ರೋಲ್ ರೂಮ್ ಇಂದ ಆರ್ಡರ್ ಬರುತ್ತೆ ನೀವೆಲ್ಲ ಟ್ರೈನ್ ಅಲ್ಲೇ ಇರಿ, ಮುಂದಿನ ಸ್ಟೇಷನ್ ಅಲ್ಲಿ ಟ್ರೈನ್ ನಿಲ್ಲಲ್ಲ ಅಂತ. ಮತ್ತೆ ಸಿಯೋಕ್ ಕೂಡ ಕಾಲ್ ಬರುತ್ತೆ. ನಮ್ಮ ಹೇಳ್ತಾರೆ ಮಗನೇ ನೀನು ಸುಆನ್ ಚೆನ್ನಾಗಿ ನೋಡ್ಕೋ, ಇಲ್ಲಿ ದಂಗೆಗಳು ನಡೀತಾ ಇದೆ. ಇಲ್ಲಿ ಸುಆನ್ ಅಮ್ಮ ಸಾಯ್ತಾರೆ. ಧ್ವನಿ ಕೇಳಿದ್ರೇನೆ ಗೊತ್ತಾಗುತ್ತೆ ಅವರು ಕೂಡ ಜಾಂಬಿ ಆದ್ರು ಅಂತ. ಸಿಯೋಕ್ಗೂ ಕಣ್ಣೀರ್ ಬರುತ್ತೆ ಮತ್ತೆ ಬೇಜಾರು ಆಗುತ್ತೆ.
ಆದ್ರೆ ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ. ಅವರು ಸತ್ತಿರೋ ವಿಷಯನ ಸಿಯೋಕ್ ಸಿವಾನ್ಗೆ ಹೇಳಲಿಲ್ಲ. ಮತ್ತೆ ಟ್ರೈನ್ ಹೊರಗೆ ನೋಡಿದ್ರಂತೂ ಜಾಂಬೀಸ್ ತುಂಬಿಕೊಂಡಿದ್ದಾರೆ, ಎಲ್ಲರೂ ಸಾಯ್ತಾ ಇದ್ದಾರೆ ಜಾಂಬಿಗಳಿಂದ. ಅಂಡ್ ಗವರ್ಮೆಂಟ್ ಕೂಡ ನ್ಯೂಸಸ್ ನಲ್ಲಿ ಅನೌನ್ಸ್ ಮಾಡ್ತು ಏನಂದ್ರೆ ನಾವು ಈ ಗಲಭೆಗಳನ್ನ ನಿಲ್ಸೋಕೆ ಪ್ರಯತ್ನಿಸ್ತಾ ಇದೀವಿ, ನೀವು ಯಾವ್ದು ಸುಳ್ಳು ಸುದ್ದಿಗಳಿಗೆ ಮನೆ ಕೊಡೋಕ್ ಹೋಗ್ಬೇಡಿ ಅಂತ. ಅವರು ಹೇಳ್ತಾ ಇದ್ದಾರೆ ಜಾಂಬೀಸ್ ಏನು ಬರ್ಲೇ ಇಲ್ಲ ಅಂತ. ಬಟ್ ಇಲ್ಲಿ ಜನ ಸಾಯ್ತಾ ಇದ್ದಾರೆ. ಇಲ್ಲಿ ಕಂಟ್ರೋಲ್ ರೂಮ್ ಇಂದ ಆರ್ಡರ್ ಬರುತ್ತೆ ಏನಂದ್ರೆ ಮುಂದಿನ ಸ್ಟೇಷನ್ ಡೈಜಿಯನ್, ಟ್ರೈನ್ ಅಲ್ಲಿ ಸ್ಟಾಪ್ ಆದ ನಂತರ ನೀವೆಲ್ಲ ಅಲ್ಲಿಂದ ಇಳಿಬೇಕು ಅಂತ. ಇಲ್ಲಿ ಸಿಯೋಕ್ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಕೇಳ್ತಾನೆ ಡೈಜಿಯನ್ ಸೇಫ್ ಇದೆಯಾ ಅಂತ. ಸಿಯೋಕ್ ನ ಫ್ರೆಂಡ್ ಹೇಳ್ತಾನೆ ಡೈಜಿಯನ್ ಸೇಫ್ ಅಂತೂ ಇದೆ, ಮತ್ತೆ ಅಲ್ಲಿ ಮಿಲಿಟರಿ ಕೂಡ ಬಂದಿದ್ದಾರೆ, ಆದ್ರೆ ನಿಮ್ಮನ್ನ ಕ್ವಾರಂಟೈನ್ ಅಲ್ಲಿ ಇಟ್ಸ್ಕೊಳ್ತಾರೆ ಅಲ್ಲಿ ಹೋದ ನಂತರ ಅಂತ ಅನ್ಸುತ್ತೆ. ಸಿಯೋಕ್ ಹೇಳ್ತಾನೆ ಏನಾದ್ರು ಮಾಡಿ ನಮ್ಮನ್ನ ಅಲ್ಲಿಂದ ಎಸ್ಕೇಪ್ ಮಾಡ್ಸು, ನಾನು ಇಲ್ಲಿ ಸಿಕ್ಕಾಕೊಂಡ್ ಬಿದ್ದಿದ್ದೀನಿ ನನ್ನ ಮಗಳ ಜೊತೆ ಅಂತ. ಸಿಯೋಕ್ ನ ಫ್ರೆಂಡ್ ಹೇಳ್ತಾನೆ ಸರಿ ನಾನು ನಿನ್ಗೆ ಹೆಲ್ಪ್ ಅಂತೂ ಮಾಡ್ತೀನಿ, ಬಟ್ ನೀನ್ ನನ್ನ ಜೊತೆ ಬರ್ಬೇಕಾಗತ್ತೆ ಒಂದ್ ಕಡೆ, ನೀನ್ ನನಗೆ ಡೈಜಿಯನ್ ಅಲ್ಲಿ ಇಳಿ, ನಾನು ನಿನ್ಗೆ ಬೇರೆ ಕಡೆ ಸಿಗ್ತೀನಿ ಅಂತ. ಸೊ ಇನ್ನೇನು ಸಿಯೋಕ್ ಒಪ್ಕೊಳ್ತಾನೆ. ಸಿಯೋಕ್ ಇಲ್ಲಿ ಮತ್ತೆ ಆ ಹುಚ್ಚ ವ್ಯಕ್ತಿನ ನೋಡ್ತಾನೆ, ಅವನು ಇಲ್ಲಿ ಮತ್ತೆ ಅದೇ ಲೈನ್ ಹೇಳ್ತಾ ಇದ್ದಾನೆ ನೀವೆಲ್ಲ ಸಾಯ್ತೀರಾ ಅಂತ. ಅಂಡ್ ಫೈನಲಿ ಟ್ರೈನ್ ಬಂದು ತಲುಪುತ್ತೆ ಡೈಜಿಯನ್ ಸ್ಟೇಷನ್ ಗೆ. ಆದ್ರೆ ಆ ಸ್ಟೇಷನ್ ಪೂರ್ತಿ ಖಾಲಿ ಆಗಿದೆ, ಬಟ್ ಕ್ಲೀನ್ ಕೂಡ ಇದೆ, ಯಾವ್ದು ಬ್ಲಡ್ ಇಲ್ಲ. ಸೊ ಇಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಇಳ್ಕೊಳ್ತಾರೆ ಟ್ರೈನ್ ಸ್ಟೇಷನ್ ನಲ್ಲಿ. ಇಲ್ಲಿ ಒಬ್ಬನು ಬಂದು ಈ ಸ್ಟೇಷನ್ ನ ಚೀಫ್ ಗೆ ಕೇಳ್ತಾನೆ. ಚೀಫ್ ಹೇಳ್ತಾನೆ ನನ್ಗಂತೂ ಗೊತ್ತಿಲ್ಲ, ಬಟ್ ಮಿಲಿಟರಿ ಖಂಡಿತ ಬರುತ್ತೆ ಅಂತ. ಇವನು ಹೇಳ್ತಾನೆ ನಾನು ಒಂದು ದೊಡ್ಡ ಕಂಪನಿಯ ಸಿಇಒ, ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಏನಂದ್ರೆ ಈ ಸಿಟಿಯಲ್ಲೇ ಪೂರ್ತಿ ವೈರಸ್ ಹಬ್ಬೋಗಿದೆ, ಮತ್ತೆ ನಾವೆಲ್ಲ ಸಾಯ್ತೀವಿ ಒಂದ್ ವೇಳೆ ಇಲ್ಲಿಂದ ಹೋಗದೆ ಇದ್ರೆ. ಇವಾಗ ಸದ್ಯಕ್ಕೆ ಬುಸಾನ್ ಒಂದೇ ಸೇಫೆಸ್ಟ್ ಜಾಗ, ಅಲ್ಲಿ ನೀವು ಎಲ್ಲರನ್ನು ಕರ್ಕೊಂಡು ಹೋಗಿ ಅಂತ. ಬಟ್ ಇವ್ರಿಗೆ ಪರ್ಮಿಷನ್ ಇಲ್ಲ ಅದೆಲ್ಲ ಮಾಡೋಕೆ. ಸೊ ಎಲ್ಲ ಈ ಸ್ಟೇಷನ್ ಇಂದ ಮುಂದೆ ಹೋಗ್ತಾ ಇದಾರೆ. ಬಟ್ ಇಲ್ಲಿ ಸಿಯೋಕ್ ಸಿವಾನ್ ನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾನೆ, ಎಲ್ಲಿ ಅವನು ಫ್ರೆಂಡ್ ಹೇಳಿದ್ನಲ್ಲ ಬರೋಕೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆದ್ರೆ ಅಲ್ಲದೆ ಟೈಮ್ ನಲ್ಲಿ ಈ ಹುಚ್ಚ ಕೂಡ ಬರ್ತಾನೆ. ಇವ್ನು ಹೇಳ್ತಾನೆ ನಾನು ಅದೇ ಶಾರ್ಟ್ ಕಟ್ ಗೆ ಬರ್ತೀನಿ, ನೀನ್ ಕಾಲ್ ಅಲ್ಲಿ ಮಾತಾಡ್ತಿರುವಾಗ ನಾನೆಲ್ಲ ಕೇಳಿಸ್ಕೊಂಡೆ, ಸೊ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಸಿಯೋಕ್ ಈ ವಿಷಯನ ಸುವಾನ್ಗೆ ಹೇಳಿರ್ಲಿಲ್ಲ. ಸೊ ಅವಳು ಹೇಳ್ತಾಳೆ ನಾನು ಬೇರೆಯವ್ರನ್ನು ಕೂಡ ಕರ್ಕೊಂಡ್ ಬರ್ತೀನಿ ಅಂತ. ಬಟ್ ಅವ್ನು ಹೇಳ್ತಾನೆ ನೀನ್ ಅವ್ರನ್ನೆಲ್ಲ ಕರ್ಕೊಂಡ್ ಬರೋದು ಬೇಡ. ಸುವಾನ್ ಹೇಳ್ತಾಳೆ ಅವರೆಲ್ಲ ಸಾಯ್ತಾರೆ ಹಾಗಿದ್ರೆ ಅಂತ. ಸಿಯೋಕ್ ಹೇಳ್ತಾನೆ ಅವರೆಲ್ಲ ಸಾಯ್ಲಿ, ಈ ಸಮಯದಲ್ಲಿ ನಾವು ಬರೀ ನಮ್ ಬಗ್ಗೆನೆ ಯೋಚಿಸ್ಬೇಕು ಅಂತ. ಸುವಾನ್ ಹೇಳ್ತಾಳೆ ನೀವು ಬರೀ ನಿಮ್ ಬಗ್ಗೆನೆ ಯೋಚಿಸ್ತೀರಾ ಅಂತ, ಅದಕ್ಕೆ ಅಮ್ಮ ನಿಮ್ಮನ್ನ ಬಿಟ್ಟೋದ್ಲು. ಮತ್ತೆ ಇಲ್ಲಿ ಬಾಕಿ ಜನ ಕೆಳಗ್ ಬಂದ್ ನೋಡಿದ್ರೆ ಅಲ್ಲಿ ಮಿಲಿಟರಿ ಅಂತೂ ಇದೆ, ಆದ್ರೆ ಅವರು ಕೂಡ ಜಾಂಬಿ ಆಗ್ತಾ ಇದ್ದಾರೆ. ಅಂಡ್ ಎಲ್ಲ ಜಾಂಬಿಗಳು ಸೇರಿ ಬೇರೆಯವ್ರನ್ನ ಚೇಸ್ ಮಾಡ್ತಾ ಇದೆ. ಇವರೆಲ್ಲ ಓಡ್ತಾರೆ. ಸಂಗ್ ನ ಕೊಟ್ಕೊಂಡು ಮುಂದೆ ಹೋಗ್ತಾನೆ. ಇಲ್ಲಿ ಸಿಯೋಕ್ ಶಾರ್ಟ್ ಕಟ್ ನ ದಾರಿಯಿಂದ ಹೋಗ್ತಾ ಇದ್ದಾನೆ. ಕಾಲಲ್ಲಿ ಅವನ ಫ್ರೆಂಡ್ ಹೇಳ್ತಾನೆ ನೀನು ಸೇಫ್ ಆಗಿರು, ಯಾಕಂದ್ರೆ ನನ್ಗೆ ಯಾರ ಹತ್ರನು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಎಲ್ಲ ಕಟ್ ಆಗಿದೆ ಅಂತ. ಅಂಡ್ ಸಿಯೋಕ್ ಮುಂದೆ ನೋಡಿದ್ರೆ ಜಾಂಬಿ ಮಿಲಿಟರಿ ಅವ್ರನ್ನ ಅಟ್ಯಾಕ್ ಮಾಡಿರುತ್ತೆ, ಅವರು ಕೂಡ ಜಾಂಬಿ ಆಗ್ಬಿಡ್ತಾರೆ. ಅಂಡ್ ಸಿಯೋಕ್ ನೆನಪಾಗುತ್ತೆ ಸುವಾನ್ ಅಂತ ಅವನ ಅಲ್ಲೇ ಬಿಟ್ಟು ಬಂದಿದ್ದ. ಸೊ ಸಿಯೋಕ್ ಮುಂದೆ ವಾಪಸ್ ಓಡ್ತಾನೆ ಸುವಾನ್ ನ ಹತ್ರ. ಬಾಕಿ ಎಲ್ಲ ಜನ ಓಡ್ತಾ ಇದ್ದಾರೆ, ಸುವಾನ್ ಅಲ್ಲೇ ನಿಂತ್ಕೊಂಡಿದ್ದಾಳೆ. ಅಂಡ್ ಅವಳಿಂದ ಒಂದು ಜಾಂಬಿ ಬರುತ್ತೆ. ಇಲ್ಲಿ ಸಿಯೋಕ್ ಓಡ್ತಾನೆ ಇದ್ದಾನೆ. ಅಂಡ್ ಆ ಜಾಂಬಿ ಸುವಾನ್ ನ ಹತ್ರ ಬರುತ್ತೆ, ಮತ್ತೆ ಅವಳು ತಿರುಗಿ ನೋಡ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಸ್ಯಾಂಗ್ ಬಂದು ಆ ಜಾಂಬಿನ ಪಂಚ್ ಮಾಡ್ತಾನೆ. ಅಂಡ್ ಸಂಗ್ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾಳೆ ಮುಂದೆ. ಮತ್ತೆ ಅವರೆಲ್ಲ ಈ ಜಾಗಕ್ಕೆ ಬರ್ತಾರೆ. ಬಟ್ ಸಿಯೋಕ್ ಇನ್ನು ಹಿಂದೆ ಬಿದ್ದಿದ್ದಾನೆ, ಅವನು ಓಡ್ತಾ ಬರ್ತಾ ಇರ್ತಾನೆ. ಅದೇ ಟೈಮ್ ನಲ್ಲಿ ಜಾಂಬಿ ಅವನನ್ನ ಹಿಡ್ಕೊಂಡ್ ಬಿಡುತ್ತೆ. ಬಟ್ ಅವನನ್ನ ಆ ಜಾಂಬಿ ಇನ್ನೂ ಕಚ್ಚಿಲ್ಲ. ಅವನು ಅಲ್ಲೇ ಇರೋ ಒಂದು ಬುಕ್ ನ ಆ ಜಾಂಬಿಯ ಬಾಯಲ್ಲಿ ಇಡ್ತಾನೆ. ಬಟ್ ಆದ್ರೆ ಆ ಜಾಂಬಿ ಅಂತೂ ಹೋಗ್ತಾನೆ ಇಲ್ಲ. ಬಟ್ ಅದೇ ಟೈಮ್ ನಲ್ಲಿ ಆ ಜಾಂಬಿಯ ಮುಖಕ್ಕೆ ಯಾರೋ ಶರ್ಟ್ ಹಾಕ್ತಾರೆ. ಮತ್ತೆ ಆ ಜಾಂಬಿ ಕನ್ಫ್ಯೂಸ್ ಆಗಿ ಮೇಲೆ ಹೇಳುತ್ತೆ. ಅಂಡ್ ಇಲ್ಲಿ ಸ್ಯಾಂಗ್ ಸಿಯೋಕ್ ನ ಕರಿತಾನೆ ಇಲ್ಲಿ ಬರೋಕೆ. ಮತ್ತೆ ಸಿಯೋಕ್ ಓಡಿ ಬರ್ತಾನೆ, ಮತ್ತೆ ಈ ಡೋರ್ ನ ಕ್ಲೋಸ್ ಮಾಡ್ತಾರೆ. ಸೊ ಇವರೆಲ್ಲ ಯಾವ ಟ್ರೈನ್ ಇಂದ ಬಂದಿದ್ರು ಅದೇ ಟ್ರೈನ್ ಗೆ ಮತ್ತೆ ಹೋಗ್ತಾರೆ, ಯಾಕಂದ್ರೆ ಆ ಸ್ಟೇಷನ್ ಪೂರ್ತಿ ಇವಾಗ ಜಾಂಬಿಯಿಂದ ತುಂಬಿಕೊಂಡಿದೆ. ಒಂದ್ ವೇಳೆ ಟ್ರೈನ್ ಹದ್ದೇ ಇದ್ರೆ ಸಾಯ್ತೀರಾ, ಇವಾಗ ಬುಸಾನ್ ಗೆ ಹೋಗೋದೊಂದೇ ದಾರಿ ಬದ್ಕೊಳಿಯೋಕೆ. ಬಟ್ ಸಿಯೋಕ್ ಮತ್ತೆ ಸ್ಯಾಂಗ್ ಅಂಡ್ ಸ್ವಲ್ಪ ಜನ ಅಂತೂ ಇಲ್ಲೇ ಉಳಿದಿದ್ದಾರೆ ಡೋರ್ ನ ಕ್ಲೋಸ್ ಮಾಡೋಕೆ. ಬಟ್ ಜಾಂಬಿಗಳಂತೂ ಈ ಗ್ಲಾಸ್ ನ ಹೊಡಿತಾ ಇದ್ದಾರೆ. ಸೊ ಅವರು ಇಲ್ಲಿಂದ ಓಡ್ತಾರೆ. ಜಾಂಬಿಗಳು ಅವ್ರನ್ನ ಚೇಸ್ ಮಾಡ್ತಾನೆ ಇದೆ. ಅಂಡ್ ಅವರು ಹೊರಗೆ ಬಂದ್ರೆ ಇಲ್ಲೂ ಕೂಡ ಜಾಂಬಿಗಳು ತುಂಬಿಕೊಂಡಿದೆ. ಅವರು ಓಡ್ತಾ ಟ್ರೈನ್ ಗೆ ಹತ್ತಾರೆ. ಮತ್ತೆ ಸಿಯೋಕ್ ಕೂಡ ಹತ್ತಾನೆ. ಬಟ್ ಇಲ್ಲಿ ಸ್ಯಾಂಗ್ ಹೊರಗೆ ಇದ್ದಾನೆ. ಸ್ಯಾಂಗ್ ಅಲ್ಲಿರೋ ಪೊಲೀಸ್ ಶೀಲ್ಡ್ ಮತ್ತೆ ಬ್ಯಾಟ್ ನ ತಗೊಳ್ತಾನೆ. ಅಂಡ್ ಮುಂದೆ ಬಂದಿರೋ ಜಾಂಬಿಗಳನ್ನೆಲ್ಲ ಹೊಡೆದಾಕ್ತಾನೆ. ಸ್ಯಾಂಗ್ ಅಂತೂ ಬೆಂಕಿ ಗುರು. ಸಿಯೋಕ್ ಸ್ಯಾಂಗ್ ಗೆ ಕೈ ಕೊಡ್ತಾನೆ. ಅಂಡ್ ಅವನು ಫೈನಲಿ ಮೇಲೆ ಹತ್ತಾನೆ. ಅಂತೂ ಸಿಯೋಕ್ ಇವಾಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಗಾಯ್ಸ್ ನಿಮ್ಗೆ ನೆನಪಿಲ್ಲಿ ಸುವಾನ್ ಇನ್ನು ಬದ್ಕೊಂಡಿದ್ದಾಳೆ. ಅಂಡ್ ಸ್ಯಾಂಗ್ ನ ಹೆಂಡತಿ ಸಂಗ್ ಕೂಡ ಬದ್ಕೊಂಡಿದ್ದಾಳೆ. ಮತ್ತೆ ಹುಚ್ಚ ಕೂಡ ಬದ್ಕೊಂಡಿದ್ದಾನೆ ಅವ್ರದೇ ಜೊತೆ. ಬಿಕಾಸ್ ಸಿಯೋಕ್ ಮತ್ತೆ ಸ್ಯಾಂಗ್ ಟ್ರೈನ್ ಹತ್ತೋಕು ಮುಂಚೆ ಇವರು ಹತ್ ಬಿಟ್ಟಿದ್ರು. ಅಂಡ್ ಅವರಿಬ್ರು ಒಂದೇ ಟ್ರೈನ್ ಅಲ್ಲಿ ಇದ್ದಾರೆ, ಆದ್ರೆ ಬೇರೆ ಬೇರೆ ಕ್ಯಾಬಿನ್ ನಲ್ಲಿ. ಅಂಡ್ ಇಲ್ಲಿ ಮುಂದೆ ನೋಡಿದ್ರೆ ಜಾಂಬಿಗಳಿದ್ದಾರೆ. ಸೊ ಸಂಗ್ ನಿಧಾನಕ್ಕೆ ಬರ್ತಾರೆ ಈ ವಾಶ್ರೂಮ್ ನಲ್ಲಿ ಎಂಟರ್ ಆಗೋಕೆ. ಬೇರೆಯವರನ್ನ ಆಚೆ ಕಳ್ತಾರೆ. ಬಟ್ ಇವಳ ಹಿಂದೆ ಒಂದು ಜಾಂಬಿ ಇದೆ. ಅಂಡ್ ಅವಳು ಸೀದಾ ಒಳಗೆ ಬರ್ತಾಳೆ. ಬಟ್ ಜಾಂಬಿ ಕೂಡ ಬಂದ್ಬಿಡ್ತು. ಆದ್ರೆ ಅವರು ಡೋರ್ ನ ಲಾಕ್ ಮಾಡೋಕ್ ಹೋಗ್ತಾರೆ. ಆದ್ರೆ ಇಲ್ಲಿ ಜಾಂಬಿಗಳಂತೂ ಅವ್ರ ಹಿಂದೆನೆ ಬಂದ್ಬಿಟ್ವು. ಮತ್ತೆ ಇಲ್ಲಿ ಸಿಯೋಕ್ ಕಾಲ್ ಮಾಡಿದ್ರು ಎತ್ತಾ ಇಲ್ಲ. ಸೊ ಸ್ಯಾಂಗ್ ಕಾಲ್ ಮಾಡ್ತಾನೆ ತನ್ನ ಹೆಂಡತಿಗೆ. ಮತ್ತೆ ಫೋನ್ ನ ಸುವಾನ್ ಎತ್ತಾಳೆ. ಬಿಕಾಸ್ ಸುವಾನ್ ಅವಳ ಹತ್ರನೇ ಇದ್ದಾಳೆ. ಸ್ಯಾಂಗ್ ಕೇಳ್ತಾನೆ ನೀವೆಲ್ಲ ಎಲ್ಲಿದ್ದೀರಾ? ಸುವಾನ್ ಹೇಳ್ತಾಳೆ ನಾವು 13ನೇ ಕ್ಯಾಬಿನ್ ನಲ್ಲಿ ಇದ್ದೀವಿ, ವಾಶ್ರೂಮ್ ನಲ್ಲಿ. ಸೊ ನೀವು ಬೇಗ ಬನ್ನಿ, ಇಲ್ಲಿ ಜಾಂಬಿಗಳೆಲ್ಲ ಇದ್ದಾರೆ ಅಂತ. ಮತ್ತೆ ಗೈಸ್ ಈ ಹುಡುಗನ ಹೆಸರು ಯೂಂಗ್ ಅಂತ. ಸಿಯೋಕ್ ಸ್ಯಾಂಗ್ ಮತ್ತೆ ಯೂಂಗ್ 3 ಜನನು ತಯಾರಾಗ್ತಾರೆ ಅವ್ರ ಹತ್ರ ಹೋಗೋಕೆ. ಇವರಿರೋ ಕ್ಯಾಬಿನ್ ನಂಬರ್ 9. ಅಂದ್ರೆ ಪೂರ್ತಿ 3 ಕ್ಯಾಬಿನ್ ನ ದಾಟ್ಬೇಕು 13ನೇ ಕ್ಯಾಬಿನ್ ಗೆ ಹೋಗೋದಿದ್ರೆ. ಅಂಡ್ ಅಲ್ಲಿ ಹೋಗಿ ವಾಪಸ್ ಅವ್ರನ್ನ ಕರ್ಕೊಂಡು ಕೂಡ ಬರ್ಬೇಕು 15ನೇ ಕ್ಯಾಬಿನ್ ಗೆ. ಯಾಕಂದ್ರೆ 15ನೇ ಕ್ಯಾಬಿನ್ ನಲ್ಲೇ ಎಲ್ಲ ಜನರು ಸೇಫ್ ಆಗಿರೋದು. ಸೊ ಇನ್ನೇನು ಇವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾರೆ. ಸ್ಯಾಂಗ್ ಹೇಳ್ತಾನೆ ನಾನು ಎಲ್ಲರಿಗಿಂತ ಮುಂದೆ ಇರ್ತೀನಿ. ಮತ್ತೆ ಯೂಂಗ್ ಮಧ್ಯೆ ಇರ್ತಾನೆ. ಅಂಡ್ ಹಾಗೆ ಸಿಯೋಕ್ ಹಿಂದೆ ಇರ್ತಾನೆ. ನೀನ್ ಹಿಂದೆ ಇದ್ದವರನ್ನ ಆರಾಮಾಗಿ ಬಿಟ್ ಬರ್ತೀಯ. ಸೊ ನೀನ್ ಹಿಂದೆ ಇದ್ದು ನೋಡ್ಕೋ, ಯಾವ್ದಾದ್ರು ಜಾಂಬಿ ಅಟ್ಯಾಕ್ ಮಾಡ್ರೆ ಅವನನ್ನ ಮುಗಿಸ್ಬಿಡು ಅಂತ. ಅಂಡ್ ಬೆಳಗ್ ಬರುತ್ತೆ. ಮತ್ತೆ ಇವರು ಮುಂದಿನ ಕ್ಯಾಬಿನ್ ಗೆ ಹೋಗ್ತಾರೆ. ನೋಡ್ಬೇಕು ಈ 3 ಜನ ಹೇಗೆ
ಆ 3 ಕ್ಯಾಬಿನ್ಸ್ ನ ಕ್ಲಿಯರ್ ಮಾಡ್ತಾರೆ. ಬಿಕಾಸ್ ರಾಶಿ ಝಾಂಬಿಗಳಿದಾವೆ. ಇವ್ರು 3 ಜನ ಸರಿಯಾಗಿ ಫೈಟ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಯಾಂಗ್ ಅಂತೂ ಬೆಂಕಿ ಫೈಟರ್ ಗುರು. ಸಿಯೋಕ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ಯೋಂಗ್ ಕೂಡ ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾನೆ. ಸ್ಯಾಂಗ್ ಅಂತೂ ಝಾಂಬಿಗಳನ್ನ ಎತ್ತಿ ಆಚೆ ಹಾಕ್ತಾ ಇದ್ದಾನೆ. ಇದನ್ನ ನಾವು ಟೀಮ್ ವರ್ಕ್ ಅಂತ ಹೇಳ್ತೀವಿ ಗೈಸ್. ಅಂಡ್ ಅವರು ಹಾಗೆ ಮುಂದಿನ ಕ್ಯಾಬಿನ್ ಗೆ ಎಂಟರ್ ಆಗ್ತಾರೆ. ಮುಂದೆ ನೋಡಿದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ. ಇವರೆಲ್ಲ ಯುಂಗ್ ನ ಫ್ರೆಂಡ್ಸ್ ಆಗಿದ್ರು, ಬಟ್ ಇವಾಗ ಝಾಂಬಿ ಆಗಿದ್ದಾರೆ. ಸ್ಯಾಂಗ್ ಹೇಳ್ತಾನೆ, ನಿನ್ಗೆ ನಿನ್ ಫ್ರೆಂಡ್ಸ್ ನ ಕೊಲ್ಲೋಕ್ ಇಷ್ಟ ಇಲ್ಲದೆ ಇದ್ರೆ ನೀನ್ ಹಿಂದೆ ಇರೋ, ನಾವು ನೋಡ್ಕೊಳ್ತೀವಿ ಅಂತ. ಬಟ್ ಇವರು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಆ ಝಾಂಬೀಸ್ ಅಂತೂ ಜಾಸ್ತಿ ಪವರ್ಫುಲ್ ಇದ್ದಾರೆ ಗುರು. ಇವ್ರಿಗೆ ಕಷ್ಟ ಆಗ್ತಾ ಇದೆ. ಯೋಂಗ್ ಹೆದರ್ತಾ ಇದ್ದಾನೆ. ಬಟ್ ಅದೇ ಟೈಮ್ ನಲ್ಲಿ ಲೈಟ್ಸ್ ಹೋಗುತ್ತೆ. ಯಾಕಂದ್ರೆ ಟ್ರೈನ್ ಟನಲ್ ನ ಹೋಗ್ತಿದೆ. ಮತ್ತೆ ಟನಲ್ ನಲ್ಲಿಂದ ಬರೋ ಲೈಟ್ಸ್ ಗೆ ಝಾಂಬಿಗಳು ರಿಯಾಕ್ಟ್ ಮಾಡ್ತಾ ಇವೆ. ಎಲ್ಲೆಲ್ಲಿ ಲೈಟ್ ಹೋಗ್ತಾ ಇದೆಯೋ ಅವರು ಅಲ್ಲಲ್ಲಿ ಕಣ್ಣನ್ನ ಹಾಕ್ತಾ ಇದ್ದಾರೆ. ಮತ್ತೆ ಸಿಯೋಂಗ್ ಬ್ಯಾಟ್ ನ ಇಟ್ಕೊಂಡು ಒಂದ್ ಕಡೆ ಸದ್ ಮಾಡ್ತಾನೆ. ಅಂಡ್ ಎಲ್ಲ ಝಾಂಬೀಸ್ ಅಲ್ಲಿಗೆ ನುಗ್ತಾರೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಏನಂದ್ರೆ ಒಂದು ಝಾಂಬೀಸ್ ಲೈಟ್ ನ ನೋಡ್ಕೊಂಡು ಹೋಗ್ತಾರೆ. ಲೈಟ್ ಇಲ್ಲದೆ ಇದ್ರೆ ಅವರು ರಿಯಾಕ್ಟ್ ಮಾಡಲ್ಲ. ಮತ್ತೆ ಅವ್ರಿಗೆ ಎಲ್ಲಿ ಸದ್ ಬರುತ್ತೋ ಅಲ್ಲೇ ಅಟ್ಯಾಕ್ ಮಾಡ್ತಾರೆ ಅಂತ. ಮುಂದೆ ಇದು ಯೂಸ್ ಆಗ್ಬಹುದು ಗೈಸ್. ಸೊ ಅವರೆಲ್ಲ ಮುಂದಿನ ಕ್ಯಾಬಿನ್ ಗೆ ಹೋಗ್ತಾರೆ. ಕ್ಯಾಬಿನ್ ನಂಬರ್ 12. ಅಂಡ್ ಈ ಕ್ಯಾಬಿನ್ ಅಲ್ಲೂ ಕೂಡ ಝಾಂಬೀಸ್ ಇದ್ದಾರೆ. ಬಟ್ ಅದೇ ಟೈಮ್ ನಲ್ಲಿ ಮತ್ತೆ ಟ್ರೈನ್ ಟನಲ್ ಗೆ ಹೋಗುತ್ತೆ. ಸೊ ಸಿಯೋಕ್ಕೆ ಒಂದು ಐಡಿಯಾ ಬರುತ್ತೆ. ಏನಂದ್ರೆ ಅವನು ಸ್ಯಾಂಗ್ ನ ಫೋನ್ ಅನ್ನ ತಕೊಂಡು ಮುಂದೆ ಎಸಿತಾನೆ. ಅಂಡ್ ಅದಕ್ಕೆ ಕಾಲ್ ಮಾಡ್ತಾನೆ. ಮತ್ತೆ ಆ ರಿಂಗ್ ಟೋನ್ ಕೇಳಿ ಎಲ್ಲ ಝಾಂಬೀಸ್ ಅಲ್ಲಿಗೆ ಓಡ್ತಾರೆ. ಅಂಡ್ ಇವರು ಹಾಗೆ ಮುಂದಿನ ಕ್ಯಾಬಿನ್ ಗೆ ಹೋಗ್ತಾರೆ. ಮುಂದಿನ ಕ್ಯಾಬಿನ್ 13ನೇ ಕ್ಯಾಬಿನ್. ಸ್ಯಾಂಗ್ ನ ಹೆಂಡತಿ ಸಂಗ್ ಸೇಫ್ ಆಗಿದ್ದಾಳೆ. ಮತ್ತೆ ಸುವಾನ್ ಕೂಡ ಸೇಫ್ ಆಗಿದ್ದಾಳೆ. ಬಟ್ ಅದೇ ಟೈಮ್ ನಲ್ಲಿ ಟ್ರೈನ್ ಟನಲ್ ಇಂದ ಆಚೆ ಬಂತು. ಮತ್ತೆ ಬೆಳಗ್ ಬಂತು. ಸೊ ಇವರು ಬೇರೆ ವಾಶ್ರೂಮ್ ಗೆ ಹೋಗ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇವರು ಬುಸಾನ್ ಗೆ ಹೋಗ್ಬಿಡ್ತಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಸ್ಯಾಂಗ್ ಹೇಳ್ತಾನೆ, ನೀನು ಇಷ್ಟು ಟೈಮ್ ನ ಯಾವತ್ತು ಮಗಳಿಗೆ ಕೊಟ್ಟೆ ಇಲ್ಲ ಅನ್ಸುತ್ತೆ, ಇವತ್ತು ಕೊಡ್ತಾ ಇದೀಯಾ, ನಿನ್ಗೆ ಖುಷಿ ಆಗಿಲ್ಲ, ನನ್ಗೆ ಅಟ್ ಲೀಸ್ಟ್ ಥ್ಯಾಂಕ್ ಯು ಅಂತನಾದ್ರೂ ಹೇಳು ಅಂತ. ಸಿಯೋಕ್, ಯುಂಗ್ ಮತ್ತೆ ಸ್ಯಾಂಗ್ ಇವಾಗ ಚೆನ್ನಾಗಿ ಟೀಮ್ ಮೇಟ್ಸ್ ಆಗಿದ್ದಾರೆ. ನಿಜವಾದ ಆಕ್ಷನ್ ಮೇ ಬಿ ಬುಸಾನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಯುಂಗ್ 15ನೇ ನಂಬರ್ ಕ್ಯಾಬಿನ್ ನಲ್ಲಿರೋ ತನ್ನ ಫ್ರೆಂಡ್ ಗೆ ಮೆಸೇಜ್ ಮಾಡ್ತಾನೆ, ನಾವು ಬರ್ತಾ ಇದೀವಿ ಅಂತ. ಮತ್ತೆ ಇಲ್ಲಿ ಇವಳು ಕಂಡಕ್ಟರ್ ಗೆ ಹೇಳ್ತಾಳೆ ಅವರು ಬರ್ತಾ ಇದಾರೆ ಅಂತ. ಬಟ್ ಇಲ್ಲಿ ಸಿಯೋ ಮತ್ತೆ ಮಾತಾಡೋಕೆ ಶುರು ಮಾಡ್ತಾನೆ. ಏನಂದ್ರೆ ಒಂದ್ ವೇಳೆ ಅವರು ಆ ಕ್ಯಾಬಿನ್ ಗಳನ್ನ ದಾಟಿ ಇಲ್ಲಿವರೆಗೂ ಬರ್ತಾ ಇದಾರೆ, ಮತ್ತೆ ಅಲ್ಲಿ ತುಂಬಾ ಝಾಂಬಿಗಳು ಕೂಡ ಇತ್ತು, ಅವರು ದಾಟ್ ಬರೋಕೆ ಚಾನ್ಸೇ ಇಲ್ಲ. ಒಂದ್ ವೇಳೆ ಅವರು ಕೂಡ ಝಾಂಬಿ ಆಗಿ ಇಲ್ಲಿ ಬಂದು ಏನ್ ಮಾಡ್ತೀರಾ, ನೀವೆಲ್ಲ ಸಾಯ್ತೀರಾ ಅಂತ. ಮತ್ತೆ ಅಲ್ಲಿರೋ ಜನ ಏನು ಮಾತೇ ಆಡಲ್ಲ. ಯುಂಗ್ ನ ಫ್ರೆಂಡ್ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ ಇದ್ದಾಳೆ. ಆದ್ರೆ ಅವ್ರು ಯಾರು ಅದನ್ನ ಕೇಳೋದೇ ಇಲ್ಲ. ಬಿಕಾಸ್ ಎಲ್ಲರಿಗೂ ಭಯ ಆಗಿದೆ. ಮೊದ್ಲು ಈ ಸಿಇಒ ನ ಝಾಂಬಿ ಮಾಡ್ಬೇಕು ಗುರು. ಅಂಡ್ ಇಲ್ಲಿ ಟ್ರೈನ್ ಟನಲ್ ಗೆ ಹೋಗುತ್ತೆ. ಮತ್ತೆ ಇವಾಗ ಕತ್ಲಾಗಿದೆ. ಸ್ಯಾಂಗ್ ಸಂಗ್ ನಪ್ಕೊಳ್ತಾನೆ. ಮತ್ತೆ ಸಿಯೋಕ್ ಸುವಾಂಗ್ ನಪ್ಕೊಳ್ತಾನೆ. ಬಟ್ ಮುಂದೆ ನೋಡಿದ್ರೆ ಝಾಂಬಿಗಳೆಲ್ಲ ಸುತ್ತುವರೆದಿದ್ದಾರೆ. ಈ ಕ್ಯಾಬಿನ್ ನ ದಾಟಕ್ ಆಗಲ್ಲ. ಮತ್ತೆ ಬೆಳಕಾಗುವಷ್ಟರಲ್ಲಿ ಈ ಕ್ಯಾಬಿನ್ ನ ದಾಟ್ಲೇಬೇಕು. ಇಲ್ಲದ್ರೆ ಝಾಂಬಿಗಳು ಅಟ್ಯಾಕ್ ಮಾಡ್ಬಿಡುತ್ತೆ. ಬಟ್ ಸಿಯೋಕ್ ಒಂದು ಐಡಿಯಾ ಬರುತ್ತೆ. ಒಂದ್ ವೇಳೆ ಕೆಳಗಿಂದ ಹೋಗಕ್ ಆಗದೆ ಇದ್ರೆ ಅವರು ಮೇಲಿಂದ ಹೋಗ್ತಾರೆ. ಟ್ರೈನ್ ನಲ್ಲಿ ಲಗೇಜ್ ಇಡೋಕೆ ಸ್ಪೇಸ್ ಇರುತ್ತಲ್ಲ, ಅದ್ರ ಮೇಲೆ ಹೊತ್ಕೊಂಡು ಅವರು ಹೋಗ್ತಾ ಇದ್ದಾರೆ ಝಾಂಬಿಗಳಿಂದ ಪಾರ್ ಆಗ್ತಾ. ಸಿಯೋಕ್ ಬ್ಯಾಗ್ ನ ಆಚೆ ಎಸ್ದು ಝಾಂಬಿಗಳನ್ನೆಲ್ಲ ಮುಂದೆ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅಂಡ್ ಅವರು ಕೆಳಗೆ ಇಳಿತಾರೆ. ಒಂಚೂರು ಸೌಂಡ್ ಆದ್ರೂ ಅವ್ರಿಗೆ ಸಾವೇ ಗತಿ. ಅಂಡ್ ಅವರು ಮುಂದಿನ ಕ್ಯಾಬಿನ್ ಗೆ ಹೋಗ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಆ ಭಿಕ್ಷುಕ ಇದ್ನಲ್ಲ, ಅವನು ಜಾರಿ ಕೆಳಗೆ ಬೀಳ್ತಾನೆ. ಮತ್ತೆ ಸೌಂಡ್ ಆಗುತ್ತೆ. ಅಂಡ್ ಝಾಂಬಿಗಳೆಲ್ಲ ಅಲರ್ಟ್ ಆಗ್ತಾರೆ. ಸಿಯೋಕ್ ಅವನನ್ನ ಕರ್ಕೊಂಡು ಬರಕ್ ಹೋಗ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಟ್ರೈನ್ ಟನಲ್ ಇಂದ ಹೋಗ್ಬಿಡುತ್ತೆ. ಮತ್ತೆ ಬೆಳಕು ಬಂದ್ಬಿಡುತ್ತೆ. ಇವರು ಇಲ್ಲಿ ಆಡ್ಕೊಂಡಿದ್ದಾರೆ. ಸ್ಯಾಂಗ್ ಹೇಳ್ತಾನೆ ಈಚೆ ಬಂದ್ಬಿಡು ಅಂತ. ಮತ್ತೆ ಸಿಯೋಕ್ ಆ ಭಿಕ್ಷುಕನ ಹತ್ರ ಹೇಳ್ತಾನೆ, ನಾನ್ 3 ಎಣಿಸಿದ ತಕ್ಷಣ ಇಲ್ಲಿಂದ ಓಡೋಗ್ಬಿಡೋಣ ಅಂತ. ಅಂಡ್ 3, 2, 1 ಬಟ್ ಆ ಭಿಕ್ಷುಕ ಕ್ಯಾನ್ ನ ತುಳಿದ್ ಬಿಟ್ಟ. ಅಂಡ್ ಝಾಂಬಿಗಳೆಲ್ಲ ಹತ್ರ ಬರ್ತಾ ಇದ್ದಾರೆ. ಸಿಯೋಕ್ ಸೀದಾ ಓಡೋಕ್ ಹೇಳ್ತಾನೆ. ಅಂಡ್ ಅವರಿಬ್ರು ಓಡ್ತಾರೆ. ಬಟ್ ಝಾಂಬಿ ಹಿಂದೆ ಬರ್ತಾ ಇದ್ದಾರೆ. ಇಲ್ಲಿ ಸ್ಯಾಂಗ್ ಡೋರ್ ನ ಕ್ಲೋಸ್ ಮಾಡ್ತಾನೆ. ಬಟ್ ಝಾಂಬಿಗಳು ಅಲ್ಲೇ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಒಂದ್ ವೇಳೆ ಒಂಚೂರು ತಪ್ಪೋದ್ರು ಕೂಡ ಝಾಂಬಿಗಳೆಲ್ಲ ಈಚೆ ಬಂದ್ಬಿಡ್ತಾರೆ. ಅಂಡ್ ಮುಂದೆ ಇರೋದೇ 15ನೇ ಕ್ಯಾಬಿನ್. ಬಟ್ ಅಲ್ಲಿರೋ ಜನ ಡೋರ್ ನ ಓಪನ್ ಮಾಡ್ತಿಲ್ಲ. ಯುಂಗ್ ನ ಫ್ರೆಂಡ್ ನ ಬಾಯಿ ಕಟ್ಟಿಟ್ಟಿದ್ದಾರೆ. ಅಂಡ್ ಇಲ್ಲಿ ಬಟ್ಟೆಗಳನ್ನ ಸುತ್ತಿಟ್ಟಿದ್ದಾರೆ, ಅವ್ರಿಗೆ ಬಾಗಿಲು ತೆಗಿಯೋಕ್ ಆಗದೆ ಇರ್ಲಿ ಅಂತ. ಸೊ ಸಿಯೋಕ್ ಬಂದು ಹೆಲ್ಪ್ ಮಾಡ್ತಾನೆ ಆ ಝಾಂಬಿಗಳನ್ನ ಹೊಡಿಯೋಕೆ. ಆದ್ರೆ ಒಂದ್ ಝಾಂಬಿ ಸ್ಯಾಂಗ್ ನ ಕಚ್ ಬಿಡುತ್ತೆ. ಒನ್ನೋ ಇವಾಗ ಏನಾಗುತ್ತೆ, ಸ್ಯಾಂಗ್ ಒಂದ್ ವೇಳೆ ಝಾಂಬಿ ಆದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಲ್ಲಿ ಯುಂಗ್ ಅಂತೂ ಹರಸಾಹಸ ಪಡ್ತಾ ಇದ್ದಾನೆ ಆ ಬಾಗ್ಲನ್ನ ಒಡೆಯೋಕೆ. ಬಟ್ ಅವರು ಒಡೆಯೋಕೆ ಬಿಡ್ತಾ ಇಲ್ಲ. ಒಂದ್ ವೇಳೆ ಮುಂದಿನ ಕ್ಯಾಬಿನ್ ಗೆ ಹೋಗದೆ ಇದ್ರೆ ಅವರೆಲ್ಲ ಈ ಝಾಂಬಿಗಳಿಂದ ಸಾಯ್ತಾರೆ. ಇಲ್ಲಿ ಸುವಾನ್ ಅಳ್ತಾ ಇದ್ದಾಳೆ. ಸ್ಯಾಂಗ್ ಹೇಳ್ತಾನೆ, ನನ್ಗೆ ಇವಾಗ ಸುಸ್ತಾಗಿದೆ. ಸಿಯೋಕ್, ನೀನ್ ಇವಾಗ ಸಂಗ್ ನ ಕರ್ಕೊಂಡು ಮುಂದಿನ ಕ್ಯಾಬಿನ್ ಗೆ ಹೋಗು, ನಾನ್ ಝಾಂಬಿಗಳು ಮುಂದೆ ಬರ್ತಾ ಇದ್ದಂಗೆ ನೋಡ್ಕೊಳ್ತೀನಿ ಅಂತ. ಸ್ಯಾಂಗ್ ಎಷ್ಟು ಒಳ್ಳೆ ಹುಡುಗರು. ಸೊ ಸಿಯೋಕ್ ಸಾರಿ ಅಂತ ಹೇಳಿ ಮುಂದೆ ಹೋಗ್ತಾನೆ. ಮತ್ತೆ ಅವಳನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ ಕ್ಯಾಬಿನ್ ಗೆ. ಬಟ್ ಅಲ್ಲಿ ಕ್ಯಾಬಿನ್ ಗೆ ಬಿಡ್ತಾನೆ ಇಲ್ಲ. ಈ ಜನ ಇನ್ನು ಹಿಡ್ಕೊಂಡೇ ಇದ್ದಾರೆ ಡೋರ್ ನ. ಮತ್ತೆ ಇಲ್ಲಿ ಸ್ಯಾಂಗ್ ಫೈಟ್ ಮಾಡ್ತಾ ಇದ್ದಾನೆ ಝಾಂಬಿಗಳ ಜೊತೆ. ಇನ್ನು ಜಾಸ್ತಿ ಟೈಮ್ ತಕೊಂಡ್ರೆ ಸ್ಯಾಂಗ್ ಕೂಡ ಸಾಯ್ತಾನೆ. ಸ್ಯಾಂಗ್ ಸಾಯೋಕೆ ತಯಾರಿದ್ದಾನೆ ಬೇರೆಯವ್ರಿಗೋಸ್ಕರ. ಕಮೆಂಟ್ ನಲ್ಲಿ ಸ್ಯಾಂಗ್ ಓಪಿ ಅಂತ ಬರೀರಿ ಗಾಯ್ಸ್. ಮತ್ತೆ ಸ್ಯಾಂಗ್ ಝಾಂಬಿ ಆಗ್ಬಿಡ್ತಾನೆ. ಅವರು ಬಾಗ್ಲನ್ನ ತರಿತಾರೆ. ಅಂಡ್ ಮುಂದಿನ ಕ್ಯಾಬಿನ್ ಗೆ ಬರ್ತಾರೆ. ಅದರಲ್ಲಿ ಝಾಂಬಿಗಳು ಬರ್ತಾನೆ ಇವೆ. ಡೋರ್ ನ ಕ್ಲೋಸ್ ಮಾಡ್ಬೇಕು. ಮತ್ತೆ ಒಬ್ಳು ಹೊರಗೇನೆ ಇದ್ದಾಳೆ. ಇಲ್ಲಿ ಇವಳು ಸನ್ನೆ ಮಾಡ್ತಾಳೆ, ಏನಂದ್ರೆ ನಾನು ಇಲ್ಲೇ ಇರ್ತೀನಿ, ನೀವು ಮುಂದೆ ಹೋಗಿ ಅಂತ. ಅಂದ್ರೆ ಇವಳು ಸಾಯೋಕೆ ತಯಾರಾಗಿದ್ದಾರೆ ಇವರನ್ನ ಬದುಕ್ಸೋಗೋಸ್ಕರ. ಮತ್ತೆ ಇವಳು ಅವಳ ಫ್ರೆಂಡ್ ಆಗಿದ್ಲು. ಸೊ ಗಾಯ್ಸ್ ಕೊನೆಗೆ ಇವಳು ಸಾಯ್ತಾಳೆ ಝಾಂಬಿಗಳಿಂದ. ಮತ್ತೆ ಅವರು ಡೋರ್ ನ ಕ್ಲೋಸ್ ಮಾಡ್ತಾರೆ. ಈ ಸಿಇಒ ಒಂದ್ ವೇಳೆ ಇಲ್ದೇ ಇದ್ರೆ ಸ್ಯಾಂಗ್ ಮತ್ತೆ ಆ ಮುದ್ಕಿ ಇಬ್ರು ಬದುಕುಳಿತಾ ಇದ್ರು. ಮೊದ್ಲು ಈ ಸಿಇಒ ನ ಝಾಂಬಿ ಮಾಡ್ಬೇಕು ಗುರು. ಸಿಇಒ ಕ್ರೇಗ್ ಆಡ್ತಾನೆ ಇವನ್ ಮೇಲೆ, ಒಂದ್ ವೇಳೆ ನೀನು ನಮ್ಮನ್ನ ಬಿಟ್ಟಿದ್ರೆ ಅವರಿಬ್ರು ಬದುಕುಳಿತಾ ಇದ್ರು ಅಂತ. ಅದೇ ಇವನ್ ಹೇಳ್ತಾನೆ ಸಿಇಒ ಕೂಡ ಝಾಂಬಿ ಆಗ್ತಾನೆ. ಇವರೆಲ್ಲ ಝಾಂಬಿಗಳಾಗ್ತಾರೆ. ಒಂದ್ ವೇಳೆ ನೀವು ಬದುಕಬೇಕು ಅಂದ್ರೆ ಇವ್ರನ್ನೆಲ್ಲ ಬೇರೆ ಕ್ಯಾಬಿನ್ ಗೆ ಕಳಿಸಿ ಅಂತ. ಇವನು ನಿಜವಾಗ್ಲೂ ಸ್ಕ್ಯಾಮರ್ ಗುರು. ಮತ್ತೆ ಅಲ್ಲಿ ಜನ ಇವನ್ ಮಾತನ್ನ ನಂಬಿಡ್ತಾರೆ. ಅಂಡ್ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀವೆಲ್ಲ ಮುಂದಿನ ಕ್ಯಾಬಿನ್ ಗೆ ಹೋಗಿ ಅಂತ. ಸೊ ಇವ್ರ ಹತ್ರ ಬೇರೆ ಚಾಯ್ಸ್ ಇಲ್ಲ. ಈ ಭಿಕ್ಷುಕನು ಮುಂದೆ ಹೋಗ್ತಾನೆ ಕ್ಯಾಬಿನ್ ಗೆ. ಇವಂಗ್ ತನ್ನ ಫ್ರೆಂಡ್ ಜೆನಿನು ಕೂಡ ಮುಂದಿನ ಕ್ಯಾಬಿನ್ ಗೆ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಇವರು ಮುಂದಿನ ಕ್ಯಾಬಿನ್ ಗೆ ಬಟ್ಟೆ ಕಟ್ತಾ ಇದಾರೆ. ಡೋರ್ ನ ಲಾಕ್ ಮಾಡ್ತಾ ಇದಾರೆ ಸೇಫ್
ಸೇಫ್ ಆಗಿ ಇರೋಕಂತ. ನಿಜವಾಗ್ಲೂ ಸ್ವಾರ್ಥಿ ಜನ ಗುರು. ಬಟ್ ಇಲ್ಲಿ ಆ ಮುದುಕಿ ಸತ್ತೋಗಿದ್ಲಲ್ಲ, ಅವಳ ಫ್ರೆಂಡ್ ಮುಂದೆ ಬರ್ತಾಳೆ. ಇಲ್ಲಿ ತನ್ನ ಫ್ರೆಂಡ್ ನ ಜಾಂಬಿ ಆಗಿರೋದನ್ನ ಕಂಡು ಅವಳಿಗೂ ಕೂಡ ದುಃಖ ಆಗುತ್ತೆ. ಸೋಳು ಅಲ್ಲಿರೋ ಡೋರ್ ನ ಓಪನ್ ಮಾಡ್ಬಿಡ್ತಾಳೆ. ಮತ್ತೆ ಜಾಂಬಿಗಳೆಲ್ಲ ಎಂಟರ್ ಆಗ್ತಾರೆ. ಅಂಡ್ ಇನ್ನೇನು ಜಾಂಬಿಗಳು ಇವ್ರನ್ನು ಕೂಡ ಮುಗಿಸ್ಬಿಡುತ್ತೆ. ಬಟ್ ನಮ್ ಟೀಮ್ ಸೇಫ್ ಆಗಿದೆ ಬಿಕಾಸ್ ಅವರು ಮುಂದಿನ ಕ್ಯಾಬಿನ್ ಅಲ್ಲಿ ಇದ್ದಾರೆ. ನೋಡಿ ಗಾಯ್ಸ್, ಇದಕ್ಕೆ ಕರ್ಮ ಅನ್ನೋದು. ಈ ಜನರು ಅವರನ್ನ ಮುಂದೆ ಹಾಕ್ಬಿಟ್ರು ತಾನು ಸೇಫ್ ಆಗಿರೋಗೋಸ್ಕರ. ಆದ್ರೆ ಅವರೇ ಇವಾಗ ಜಾಂಬಿಗಳಾಗಿದ್ದಾರೆ. ಮತ್ತೆ ನಮ್ ಟೀಮ್ ಸೇಫ್ ಆಗಿದೆ. ನೋಡ್ಬೇಕು ಇವಾಗ ಮುಂದೇನಾಗುತ್ತೆ ಅಂತ. ಬಿಕಾಸ್ ಈ ಟ್ರೈನ್ ಅಲ್ಲಿ ಇರೋರೆಲ್ಲ ಜಾಂಬಿಗಳು ನಮ್ ಟೀಮ್ ಅನ್ನೊಂದು ಬಿಟ್ಟು. ಸಿಯೋಕ್ ಸುವಾನ್ಗೆ ಪ್ರಾಮಿಸ್ ಮಾಡ್ತಾನೆ, ನಾವು ಸೇಫ್ ಆಗಿ ಅಮ್ಮನ ಹತ್ರ ತಲುಪ್ತೀವಿ ಅಂತ. ಇವತ್ತು ನಿನ್ ಬರ್ಡೇ, ಅದೇ ನಿನ್ ಗಿಫ್ಟ್ ಆಗಿರುತ್ತೆ. ನಾನು ನಿನ್ನ ಅಮ್ಮನ ಹತ್ರ ಮೀಟ್ ಮಾಡಿಸ್ತೀನಿ ಅಂತ. ಸುವಾನ್ ಕೂಡ ಹೆದರ್ಕೊಂಡಿದ್ದಾಳೆ. ಮತ್ತೆ ಅವಳು ಕೂಡ ಹೇಳ್ತಾಳೆ, ನೀವು ನಮ್ಮನ್ನ ಎಲ್ಲೂ ಬಿಟ್ಟು ಹೋಗ್ಬೇಡಿ ಅಂತ. ಅಂಡ್ ಅವರು ಡೈಗೋ ಸ್ಟೇಷನ್ ಗೆ ಬಂದ್ ಮುಟ್ತಾರೆ. ಇದು ಬುಸಾನ್ ಗೆ ಹತ್ರ ಇರೋ ಸ್ಟೇಷನ್. ಇಲ್ಲಿ ಡ್ರೈವರ್ ಪ್ಯಾಸೆಂಜರ್ಸ್ ಗೆ ಹೇಳ್ತಾನೆ, ಒಂದೇ ನಾವು ಈ ಟ್ರೈನ್ ಅಲ್ಲೇ ಇದ್ದು ರೆಸ್ಕ್ಯೂಗೋಸ್ಕರ ಕಾಯ್ಬೇಕು ಅಥವಾ ಬುಸಾನ್ ಗೆ ಹೋಗ್ಬೇಕು. ಮತ್ತೆ ಬುಸಾನ್ ಗೆ ಹೋಗೋದಿದ್ರೆ ನಾವು ಬೇರೆ ಟ್ರೈನ್ ನ ಹತ್ಬೇಕಾಗತ್ತೆ. ಇದೇ ಜಾಗದಲ್ಲಿ ಇದೆ. ಸೊ ನೀವೆಲ್ಲ ಆ ಟ್ರೈನ್ ಗೆ ತಲುಪಿ. ಇವರೆಲ್ಲ ಟ್ರೈನ್ ನ ಕೆಳಗೆ ಇಳಿತಾರೆ. ಮತ್ತೆ ಗಾಯ್ಸ್, ಕಂಡಕ್ಟರ್ ಅಂಡ್ ಸಿಇಒ ಇನ್ನು ಬದ್ಕೊಂಡಿದ್ದಾರೆ. ಅವರು ಜಾಂಬಿಗಳಿಂದ ಬದ್ಕೊಂಡಿದ್ದಾರೆ. ವಾಶ್ರೂಮ್ ಅಲ್ಲಿ ಇದ್ರು ಇಷ್ಟೊತ್ತು. ಇಲ್ಲಿ ಫಸ್ಟ್ ಟ್ರೈನ್ ಅಲ್ಲಿ ಸಿಇಒ ಇದ್ರಲ್ಲ, ಸಿಇಒ ಮತ್ತೆ ಕಂಡಕ್ಟರ್ ಆ ವಾಶ್ರೂಮ್ ಅಲ್ಲಿ ಇದ್ರು. ಸಿಇಒ ಕಂಡಕ್ಟರ್ ಹೇಳ್ತಾನೆ, ಆಚೆ ಯಾರು ಇಲ್ಲ, ಜಾಂಬಿಗಳೆಲ್ಲ ಹೋಗಿದ್ದಾರೆ ಅಂತ. ಅಂಡ್ ಅವನು ಮುಂದೆ ಹೋದಾಗ ಈ ಸಿಇಒ ನ ತಳ್ಳಿಬಿಡ್ತಾನೆ. ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಮತ್ತೆ ಇಲ್ಲಿ ಹೊರಗಡೆ ಬೆಂಕಿ ಹತ್ತಿರೋ ಟ್ರೈನ್ ಬಂದು ಬೇರೆ ಟ್ರೈನ್ ನ ಗುದ್ ಬಿಡುತ್ತೆ. ಇಲ್ಲಿ ಯುಂಗ್ ಮತ್ತೆ ಜೆನಿ ಕೂಡ ಇದ್ರು. ಯುಂಗ್ ಜೆನಿನ ಕರ್ಕೊಂಡು ಮುಂದಿನ ಟ್ರೈನ್ ಗೆ ಹತ್ತಾನೆ. ಹಿಂದ್ಗಡೆ ಬ್ಲಾಕ್ ಆಗಿದೆ. ಮತ್ತೆ ಅಲ್ಲಿ ಜಾಂಬಿಗಳು ಕೂಡ ಇದ್ದಾರೆ. ಇವಾಗ ಈ ವಿಂಡೋನ ಹೊಡೆದು ನಾವು ಮುಂದೆ ಹೋಗ್ಬೇಕು. ಆದ್ರೆ ಅದೇ ಟೈಮ್ ಅಲ್ಲಿ ಸಿಇಒ ಬರ್ತಾನೆ ಅಂಡ್ ಜೇನಿನ ಹಿಂದ್ಗಡೆ ತಳ್ಳಿಬಿಡ್ತಾನೆ. ಇಲ್ಲಿ ಯುಂಗ್ ಬಂದು ಆ ಜಾಂಬಿನಂತೂ ಹೊಡೆದಾಗ್ತಾನೆ. ಆದ್ರೆ ಜೇನಿ ಕೂಡ ಜಾಂಬಿ ಆಗ್ಬಿಟ್ಲು. ಇವನನ್ನ ಜಾಂಬಿ ಮಾಡ್ಬೇಕು ಮೊದ್ಲು. ನಿಜವಾಗ್ಲೂ ವಿಲನ್ ತರ ಆಡ್ತಾ ಇದ್ದಾನೆ ಇವನು. ಎಲ್ಲರನ್ನು ಕೊಂದುಕೊಂತ ಹೋಗ್ತಾ ಇದ್ದಾನೆ. ಮತ್ತೆ ಇಲ್ಲಿ ಜೇನಿ ಪೂರ್ತಿ ಜಾಂಬಿ ಆಗ್ಬಿಟ್ಲು ಅಂಡ್ ಯುಂಗ್ ಕೂಡ ಜಾಂಬಿ ಆಗ್ಬಿಟ್ಟ. ಇಲ್ಲಿ ಆ ಟ್ರೈನ್ ಆಕ್ಸಿಡೆಂಟ್ ಇಂದ ಸಿಯೋಕ್ ಪ್ರಜ್ಞೆ ತಪ್ಪೋಗಿದ್ದ. ಬಟ್ ಸುವಾನ್ ಅವಳನ್ನ ಏಳ್ಸ್ತಾನೆ. ಮತ್ತೆ ಎದ್ ನೋಡಿದ್ರೆ ಅವರಂತೂ ಟ್ರೈನ್ ನ ಅಡಿಗಿದ್ದಾರೆ. ಮತ್ತೆ ಟ್ರೈನ್ ಅವರ ಮೇಲಿದೆ ಅಂಡ್ ಅಲ್ಲಿ ಜಾಂಬಿಗಳು ಕೂಡ ಇದ್ದಾರೆ. ವಿಂಡೋ ಮುರಿದ್ ಬಿಟ್ರೆ ಅವರು ಕೂಡ ಸತ್ತೋದ್ರು. ಮತ್ತೆ ಇಲ್ಲಿ ಸಿಇಒ ಓಡ್ತಾ ಬರ್ತಾ ಇರ್ತಾನೆ. ಆದ್ರೆ ಅವನು ಕೆಳಗೆ ಬಿದ್ಬಿಟ್ಟ. ಎಸ್ ಗೈಸ್, ಇವಾಗ ಫೈನಲಿ ಅವನನ್ನ ಜಾಂಬಿಗಳು ಕಚ್ಬಿಡುತ್ತೆ. ಬಟ್ ನೋ, ಇಲ್ಲಿ ಟ್ರೈನ್ ಅಲ್ಲಿ ಡ್ರೈವರ್ ಇದ್ನಲ್ಲ, ಅವನು ಕೆಳಗಿಳಿದು ಇವನನ್ನ ಹೆಲ್ಪ್ ಮಾಡೋಕೆ ಬರ್ತಾನೆ. ಆದ್ರೆ ಇವನು ಹೆಲ್ಪ್ ಮಾಡೋಕ್ ಹೋಗಿ ಈ ಸಿಇಒ ಅನ್ನ ಬಿಟ್ಟು ಹೋಗ್ತಾನೆ. ಮತ್ತೆ ಈ ಜಾಂಬಿಗಳು ಈ ಡ್ರೈವರ್ ನೇ ಕಚ್ಬಿಡುತ್ತೆ. ಆ ಸಿಇಒ ಯಾವಾಗ ಸಾಯ್ತಾನೋ ನನ್ಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗುರು. ಇಲ್ಲಿ ಸಿಇಒ ನಿಧಾನಕ್ಕೆ ಆಚೆ ಬರ್ತಾನೆ. ಬಟ್ ಅದೇ ಟೈಮ್ ನಲ್ಲಿ ಟ್ರೈನ್ ನ ಪಾರ್ಟ್ ಕೆಳಗೆ ಬೀಳುತ್ತೆ ಅಂಡ್ ಅದು ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಒಳಗಡೆ ಈ 3 ಜನ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಆದ್ರೆ ಭಿಕ್ಷುಕ ಹೋಗಿ ಆ ಜಾಂಬಿಗಳನ್ನ ರಾಡ್ ಇಂದ ಹಿಡಿದು ತಡಿತಾನೆ. ಇವನ್ ಹೇಳ್ತಾನೆ ಮುಂದೆ ಹೋಗಿ ಅಂತ. ಮತ್ತೆ ಇಲ್ಲಿ ಸಿಇಒ ಆ ಟ್ರೈನ್ ನ ಪಾರ್ಟ್ ಅನ್ನ ತೆಗಿತಾನೆ ಅಂಡ್ ಅವರು ಹೊರಗೆ ಬರ್ತಾರೆ. ಅಂಡ್ ಪಾಪ ಭಿಕ್ಷುಕ ಸತ್ತೋದ. ನಿಜವಾಗ್ಲೂ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಆಗಿದ್ದ ಗುರು. ಎನಿವೇಸ್, ಏನ್ ಮಾಡೋಕ್ಕಾಗುತ್ತೆ. ಸೊ ಫೈನಲಿ ಉಳಿದಿರೋದು ಬರೀ ಸಿಯೋಕ್, ಸುವಾನ್ ಮತ್ತೆ ಸಂಗ್. ಅಂಡ್ ಅವರು ಓಡ್ತಾರೆ ಬೇರೆ ಟ್ರೈನ್ ನ ಕಡೆ. ಈ ಟ್ರೈನ್ ಮುಂದೆ ಹೋಗ್ತಾ ಇರುತ್ತೆ. ಇವರು ಕೂಡ ಓಡ್ತಾ ಇದ್ದಾರೆ. ಇವರಿಂದ 100 ಜಾಂಬಿಗಳು ಓಡ್ತಾ ಬರ್ತಾ ಇದ್ದಾರೆ. ಸಿಯೋಕ್ ಸುವಾನ್ ಟ್ರೈನ್ ಮೇಲೆ ಹತ್ಸಿ ಇವರಿಬ್ರು ಕೂಡ ಮುಂದೆ ಹತ್ತಾರೆ. ಆದ್ರೆ ಒಬ್ಬ ಜಾಂಬಿ ಬಂದು ಆ ಟ್ರೈನ್ ನ ಹಿಡಿದ್ಬಿಟ್ಟ. ಮತ್ತೆ ಅವನನ್ನ ಹಿಡ್ಕೊಂತ ತುಂಬಾನೇ 100 ಜಾಂಬಿಗಳು ಹಿಡಿದ್ಬಿಟ್ರು. ಅಂಡ್ ಅವರೆಲ್ಲ ಟ್ರೈನ್ ನ ಹಿಂದೆ ಇದ್ದಾರೆ. ಸೊ ಸಿಯೋಕ್ ಸ್ವಲ್ಪ ಕೆಳಗೆ ಬಂದು ಒದ್ದು ಆ ಜಾಂಬಿನ ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾನೆ. ಒಂದ್ ವೇಳೆ ಒಂಚೂರು ಮಿಸ್ ಆದ್ರೂ ಸಾವೇ ಗತಿ. ಬಟ್ ಫೈನಲಿ ಅವನು ಜಾಂಬಿ ಕೈನ ಬಿಡಿಸ್ತಾನೆ ಅಂಡ್ ಟ್ರೈನ್ ಮುಂದೆ ಹೋಗುತ್ತೆ ಅಂಡ್ ಜಾಂಬಿಗಳು ಹಿಂದೆ ಬಿದ್ಬಿಟ್ರು. ಸೊ ಇವಾಗ ಸೇಫ್ ಆಗಿದ್ದಾರೆ. ಸಿಯೋಕ್ ಮುಂದೆ ಬಂದು ಡ್ರೈವರ್ ಇರೋ ಕ್ಯಾಬಿನ್ ನ ತರಿತಾನೆ. ಇಲ್ಲಿ ನೋಡಕ್ ಹೋದ್ರೆ ಸಿಇಒ ಇದ್ದಾನೆ. ಈ ಸಿಇಒ ಜಾಂಬಿ ಆಗಿದ್ದಾನೆ, ಇನ್ಫೆಕ್ಟ್ ಆಗಿದ್ದಾನೆ. ಬಟ್ ಅವನು ಮುಂದೆ ಬರ್ತಾನೆ ಮತ್ತೆ ಹೇಳ್ತಾನೆ, ನನ್ಗೆ ನನ್ನ ಅಮ್ಮನ ಹತ್ರ ಕರ್ಕೊಂಡೋಗಿ, ಅವರು ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ನನ್ಗೆ ತುಂಬಾ ಭಯ ಆಗಿದೆ. ಬಟ್ ಸಿಇಒ ಹೇಳ್ತಾನೆ, ಸಾರಿ, ನೀನು ಜಾಂಬಿ ಆಗ್ತಾ ಇದೆಯಾ, ನಿನ್ಗೆ ಇನ್ಫೆಕ್ಷನ್ ಆಗಿದೆ ಅಂತ. ಗೈಸ್, ಫೈನಲಿ ಸಿಇಒ ಕೂಡ ಜಾಂಬಿ ಆದ. ಬಟ್ ಆ ಜಾಂಬಿ ಸಿಇಒ ನ ಅಟ್ಯಾಕ್ ಮಾಡ್ಬಿಡುತ್ತೆ. ಮತ್ತೆ ಸಿಇಒ ಅಂಡ್ ಜಾಂಬಿ ಫೈಟ್ ಮಾಡ್ತಾ ಇದ್ದಾರೆ. ಬಟ್ ಸಿಇಒ ಸೋಲ್ತಾ ಇದ್ದಾನೆ. ಆದ್ರೆ ಹಿಂದಿಂದ ಸಂಗ್ ಬಂದು ಆ ಜಾಂಬಿಗೆ ಹೊಡಿತಾಳೆ. ಬಟ್ ಅದೇ ಟೈಮ್ ನಲ್ಲಿ ಸಿಇಒ ಬರ್ತಾನೆ ಮತ್ತೆ ಅವನನ್ನ ಹಿಡ್ಕೊಂಡ್ ಬಿಡ್ತಾನೆ. ಆದ್ರೆ ಸಿಇಒ ನ ಕೈನ ಆ ಜಾಂಬಿ ಕಚ್ಬಿಡುತ್ತೆ. ಓ ಶಿಟ್, ಇವಾಗ ಏನಾಗುತ್ತೆ. ಮತ್ತೆ ಸಿಇಒ ಹೇಳ್ತಾನೆ ಸಂಗ್ಗೆ ಹಿಂದೋಗೋಕೆ. ಅಂಡ್ ಅವನು ಹಿಂದೆ ಬಂದು ಅಲ್ಲಿರೋ ಸರಪಳಿಯನ್ನ ತನ್ನ ಸೊಂಟಕ್ಕೆ ಸುತ್ಕೊಳ್ತಾನೆ. ಮತ್ತೆ ಅಲ್ಲಿಂದ ಕೆಳಗೆ ಜಿಗಿತಾನೆ ಜಾಂಬಿನ ಹಿಡ್ಕೊಂಡು. ಅಂಡ್ ಜಾಂಬಿ ಕೆಳಗೆ ಬೀಳುತ್ತೆ. ಆದ್ರೆ ಅವನು ಸರಪಳಿಯಿಂದ ಮೇಲೆ ಬಂದ್ಬಿಟ್ಟ. ಜಾಂಬಿ ಅಂತೂ ಹೋಯ್ತು. ಆದ್ರೆ ಇವಾಗೇನು, ಸಿಇಒ ಇನ್ಫೆಕ್ಟ್ ಆಗಿದ್ದಾನೆ. ಸೊ ಸಿಇಒ ಸಂಗ್ ಮತ್ತೆ ಸುವಾನ್ ನ ಡ್ರೈವಿಂಗ್ ಕ್ಯಾಬಿನ್ ಅಲ್ಲಿ ಕರ್ಕೊಂಡ್ ಬರ್ತಾನೆ. ಮತ್ತೆ ಹೇಳ್ತಾನೆ, ಇದು ಸ್ಟಾಪ್ ಆಗೋ ಬಟನ್, ನೀವು ಇದನ್ನ ಪ್ರೆಸ್ ಮಾಡ್ರೆ ಈ ಟ್ರೈನ್ ಸ್ಟಾಪ್ ಆಗುತ್ತೆ. ಬುಸಾನ್ಗೆ ಹೋದ ನಂತರನೇ ಸ್ಟಾಪ್ ಆಗ್ಬಿಡಿ. ಮತ್ತೆ ಕೇಳು ಸುವಾನ್, ನೀನು ಹೆದರಬೇಡ, ನೀನು ಅಮ್ಮನ ಹತ್ರ ಹೋಗಿ ಮುಟ್ತೀಯ. ಮತ್ತೆ ಧೈರ್ಯ ಇಟ್ಕೋ, ನಿನ್ಗೇನು ಆಗಲ್ಲ ಅಂತ. ಸುವಾನ್ ಹೇಳ್ತಾಳೆ, ನನ್ಗೆ ಹೋಗೋಕೆ ಇಷ್ಟ ಇಲ್ಲ, ನನ್ಗೆ ನೀವು ಬೇಕು. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನು ಒಂದ್ ವೇಳೆ ಹೋಗೋಕೆ ಹೇಳ್ದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಿಇಒ ನಿಧಾನಕ್ಕೆ ಇನ್ಫೆಕ್ಟ್ ಆಗ್ತಾ ಇದ್ದಾನೆ, ಜಾಂಬಿಯಲ್ಲಿ ಬದಲಾಗ್ತಾ ಇದ್ದಾನೆ. ಸಿಇಒ ಹೇಳ್ತಾನೆ, ಹೆದರಬೇಡ, ಏನು ಆಗಲ್ಲ, ಇದೆಲ್ಲ ನಿನ್ ತಪ್ಪಲ್ಲ. ಮತ್ತೆ ಧೈರ್ಯ ಇಟ್ಕೋ, ನೀನು ನಮ್ಮನ್ನ ಮೀಟ್ ಆಗ್ತೀಯ. ಬಟ್ ಸುವಾನ್ ಹೇಳ್ತಾ ಇದ್ದಾಳೆ, ಹೋಗ್ಬೇಡಿ ಅಂತ. ಆದ್ರೂ ಸಿಇಒ ಅಲ್ಲಿಂದ ಆಚೆ ಬರ್ತಾನೆ, ಡೋರ್ ನ ಕ್ಲೋಸ್ ಮಾಡಿ. ಸಂಗ್ ಸುವಾನ್ ಹಿಡ್ಕೊಳ್ತಾಳೆ. ಸುವಾನ್ ತುಂಬಾನೇ ಅಳ್ತಾ ಇದ್ದಾಳೆ. ಮತ್ತೆ ಸಿಇಒ ಹಿಂದೆ ಬಂದು ಇಲ್ಲಿ ನಿಂತ್ಕೊಂತಾನೆ. ಸಿಇಒ ನಿಧಾನಕ್ಕೆ ಜಾಂಬಿ ಆಗ್ತಾ ಇದ್ದಾನೆ. ಸಿಇಒಗೆ ಸುವಾನ್ ಹುಟ್ಟಿದ ದಿನ ನೆನಪಾಗುತ್ತೆ. ಇಲ್ಲಿ ಒಬ್ಬ ಅಪ್ಪ ಮಗಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ ತನ್ನ ಜೀವನಾನೇ. ಬಟ್ ಸಿಇಒ ಜಾಂಬಿ ಆಗ್ತಾನೆ. ಮತ್ತೆ ಅವನು ಈ ಟ್ರೈನ್ ಇಂದ ಕೆಳಗೆ ಬಿದ್ಬಿಡ್ತಾನೆ. ಸಿಇಒ ತನ್ನನ್ನ ಸ್ಯಾಕ್ರಿಫೈಸ್ ಮಾಡ್ದ ತನ್ನ ಮಗಳಿಗೋಸ್ಕರ. ಮತ್ತೆ ಇಲ್ಲಿ ಸುವಾನ್ ಅಳ್ತಾ ಇದ್ದಾಳೆ.
ಅಂಡ್ ಹಾಗೆ ಸಮಯ ಕಳೆಯುತ್ತೆ. ಅವರು ಬುಸಾನ್ ವರ್ಗೂ ಹೋಗ್ತಾರೆ ಅಂಡ್ ಟ್ರೈನ್ ಸ್ಟಾಪ್ ಆಗುತ್ತೆ. ಮತ್ತೆ ಸಂಗ್ ಸುವಾನ ಜೊತೆ ಕೆಳಗಿಳಿತಾಳೆ. ಏನೇ ಆದ್ರೂ ಸಂಗ್ ನ ಜೊತೆನೇ ಇರು, ನೀವಿಬ್ರು ಸೇಫ್ ಆಗಿ ಹೋಗ್ಬಿಡ್ತೀರಾ ಅಂತ. ನಾನಂತೂ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಸಿಯೋಕ್ ಸಾಯ್ತಾನೆ ಅಂತ. ಇಲ್ಲಿ ಸಂಗ್ಗೆ ನೋವು ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಆದ್ರೂ ಅವರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಮಿಲಿಟರಿ ಅವರಂತೂ ಇಲ್ಲಿ ಸತ್ತಿದ್ದಾರೆ. ಮತ್ತೆ ಅವರು ಟನಲ್ ನ ಒಳಗಡೆ ಹೋಗ್ತಾರೆ ಅಂಡ್ ಟನಲ್ ನ ಹೊರಗೆ ಇಲ್ಲಿ ಮಿಲಿಟರಿ ಅವರು ಬದುಕಿದ್ದಾರೆ. ಆದ್ರೆ ದೂರದಿಂದ ಅಂತೂ ಏನು ಕಾಣಲ್ಲ, ಇನ್ಫೆಕ್ಟ್ ಆಗಿದೆಯೋ ಅಥವಾ ಇಲ್ವೋ ಅಂತ. ಸೊ ಇವನು ಗುರಿ ಇಟ್ಟು ಶೂಟ್ ಮಾಡಕ್ಕೆ ಹೋಗ್ತಾನೆ ಇರ್ತಾನೆ. ಸುವಾನ್ ಹಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಅವಳು ಸ್ಕೂಲ್ ನಲ್ಲಿ ಹಾಡಿದ ಪೋಯಮ್ ಆಗಿತ್ತು. ಅವಳಪ್ಪ ಅದನ್ನ ಕೇಳಿರ್ಲಿಲ್ಲ. ಸುವಾನ್ ಸಿಯೋಕ್ಗೆ ಪ್ರಾಮಿಸ್ ಮಾಡಿದ್ಲು ಏನಂದ್ರೆ ಈ ಪೋಯಮ್ ನ ನಾನು ಪೂರ್ತಿ ಕಲ್ತ್ಕೊಂಡು ನಿಮ್ಮ ಮುಂದೆ ಹಾಡ್ತೀನಿ ಅಂತ. ಆದ್ರೆ ಇವಾಗ ಸಿಯೋಕ್ ಬದ್ಕೊಂಡೇ ಇಲ್ಲ. ಮತ್ತೆ ಅವಳು ಅಳ್ತಾ ಈ ಪೋಯಮ್ ನ ಹಾಡ್ತಾ ಇದ್ದಾಳೆ. ಅಂಡ್ ಡಿಫೆನ್ಸ್ ಫೋರ್ಸ್ ಮುಂದೆ ಹೋಗುತ್ತೆ ಅವ್ರನ್ನ ಕರ್ಕೊಂಡ್ ಬರೋಕೆ. ಹಾಗೆ ಈ ಮೂವಿ ಎಂಡ್ ಆಯ್ತು. ಈ ವಿಡಿಯೋ ಇಷ್ಟೇ ಆಗಿತ್ತು ಗಾಯ್ಸ್. ಮತ್ತೆ ನಿಮ್ಗೆ ಹೇಗನ್ಸು ಅಂತ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ. ಯಾಕಂದ್ರೆ ನೀವು ಮಾಡೋ 1 ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನನಗೆ ಮುಂದೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಸೊ ಒಂದು ಚೆನ್ನಾಗಿರೋ ಕಮೆಂಟ್ ಕೂಡ ಮಾಡ್ಬಿಡಿ ಅಂಡ್ ಶೇರ್ ಕೂಡ ಮಾಡ್ಬಿಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲನೇಷನ್ ನೋಡ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿ ಜೊತೆ ಬರ್ತೀನಿ. ಬಾಯ್ ಬಾಯ್.